ವೆಲ್ಕಮ್ ಬ್ಯಾಕ್ ಟು ಈ ನಾರದ ಚಾನಲ್. ಶಂಖಚಕ್ರನ ರಂಗೋಲಿಯಲ್ಲಿ ಹೇಗೆ ಬಿಡಿಸಬಹುದು ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀರಾ. ನಂದಿ ಬಟ್ಲು ಹೂವನ್ನು ಬಳಸಿಕೊಂಡು ಶಂಖಚಕ್ರನ ಹೇಗೆ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಂದಿ ಬಟ್ಲು ಹೂವನ್ನು ಉಲ್ಲನ್ನು ಅಥವಾ ಎಂಬ್ರಾಯ್ಡರಿ ಥ್ರೆಡ್ ಬಳಸಿಕೊಂಡು ಕಟ್ಕೋಬೇಕು. ಕಟ್ಟಿರೋ ಹೂವಿನ ಮಧ್ಯೆ ಜಡೆಬಿಲ್ಲೆ ಇಡಬೇಕಾಗುತ್ತೆ. ಜಡೆಬಿಲ್ಲೆ ಯಾವ ಸೈಜ್ ಇದೆಯೋ ಆ ಸೈಜ್ಗೆ ಹೂವನ್ನು ಕಟ್ಕೋಬೇಕು. ಯಾವುದಾದ್ರೂ ಗಟ್ಟಿಯಾಗಿರೋ ಕಾರ್ಡ್ಬೋರ್ಡು ಅಥವಾ ಮೌಂಟ್ ಬೋರ್ಡ್ ತಗೊಂಡು ಜಡೆಬಿಲ್ಲೆ ಸೈಜ್ಗೆ ಮಾರ್ಕ್ ಮಾಡ್ಕೋಬೇಕು. ಜಡೆಬಿಲ್ಲೆ ಸೈಜ್ಗಿಂತ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು. ಕಟ್ಕೊಂಡಿರೋ ಹೂವಿನ ಕೊನೆಯಲ್ಲಿ ಗಂಟಾಕಿ ಜಡೆಬಿಲ್ಲೆನ ಮಧ್ಯದಲ್ಲಿಟ್ಟು ರಟ್ಟು, ಹೂವು, ಜಡೆಬಿಲ್ಲೆ ಮೂರನ್ನು ಸೇರಿಸಿ ಸೂಜಿ ದಾರದಲ್ಲಿ ಹೊಲ್ಕೋಬೇಕು. ಫ್ಲಾಟ್ ಅಥವಾ ರೌಂಡ್ ಆಗಿರೋ ಕಡ್ಡಿ ತಗೊಂಡು ಅದಕ್ಕೆ ರಿಬ್ಬನ್ನಿಂದ ಸುತ್ಕೋಬೇಕು. ರೆಡಿ ಮಾಡ್ಕೊಂಡಿರೋ ಬಿಲ್ಲೆ ಹಿಂದೆಗಡೆ ಕಡ್ಡಿನ ಅಂಟಿಸ್ಕೋಬೇಕು. ಈಗ ಚಕ್ರ ರೆಡಿ ಆಗಿದೆ. ಶಂಖ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಚಕ್ರಕ್ಕೆ ಕಟ್ಕೊಂಡಿರೋ ರೀತಿನಲ್ಲೇ ಇದಕ್ಕೂ ಹೂನ ಕಟ್ಕೋಬೇಕು. ಮೌಂಟ್ ಬೋರ್ಡ್ ಮೇಲೆ ಜಡೆಬಿಲ್ಲೆ ಇಟ್ಟು ಮಾರ್ಕ್ ಮಾಡಬೇಕು. 1 ಇಂಚ್ ಜಾಗ ಬಿಟ್ಟು ಶಂಖದ ಆಕೃತಿಯಲ್ಲಿ ಬರೆದು ಕಟ್ ಮಾಡ್ಕೋಬೇಕು. ಕಟ್ ಮಾಡಿರೋ ಮೌಂಟ್ ಬೋರ್ಡ್ ಮೇಲೆ ಕಟ್ಟಿರೋ ಹೂವನ್ನಿಟ್ಟು ಅದ್ರ ಮೇಲೆ ಪೆಂಡೆಂಟ್ ಇಟ್ಟು ಮೂರನ್ನು ಸೇರಿಸಿ ಸೂಜಿ ದಾರದಿಂದ ಹೊಲ್ಕೋಬೇಕು. ಈ ರೀತಿ ಹೊಲ್ಕೊಂಡಾದ್ಮೇಲೆ ಚಕ್ರದ ರೀತಿನಲ್ಲೇ ಇದಕ್ಕೂ ಕಡ್ಡಿ ಫಿಕ್ಸ್ ಮಾಡಬೇಕು. ಈ ರೀತಿ ನಂದಿ ಬಟ್ಲಿನಿಂದ ಶಂಖಚಕ್ರ ಮಾಡಿಕೊಂಡು ದೇವರ ಅಲಂಕಾರಕ್ಕೆ ಹಾಗೂ ಮಕ್ಕಳ ಫ್ಯಾನ್ಸಿ ಡ್ರೆಸ್ಗೆ ಕೂಡ ಬಳಸ್ಕೋಬಹುದು. ಈ ನಾರದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ.